ಇವಾಗ ನಾನಿರೋ ಜಾಗ ಕಾರೆಹಳ್ಳಿ ಸ್ಟೇಷನ್ ಅಂತ ಕರೀತಾರೆ. ಕಾರೆಹಳ್ಳಿ ಸ್ಟೇಷನ್ ಅಂದ್ರೆ ಕಾರೆಹಳ್ಳಿ ಊರಿದೆ, ಅದು ಬಿಟ್ಟು 1 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಜಂಕ್ಷನ್ ಇದೆ. ಇಲ್ಲಿ ಬಸ್ಗಳು ಹೋಗಕ್ಕೆ ಬರಕ್ಕೆ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ, ಮತ್ತೆ ನಿಮ್ಗೆ ಬಿಸ್ನೆಸ್ ಏನಾದ್ರೂ ಅಂಗಡಿಗಳು ಬೇಕು, ಅದು ಮೆಡಿಕಲ್ಲು, ಹಾಸ್ಪಿಟಲ್ಸು, ಬಟ್ಟೆ ಅಂಗಡಿಗಳು, ಇದೆಲ್ಲ ಬೇಕು ಅಂದ್ರೆ ಈ ಜಂಕ್ಷನ್ಗೆ ಬರಲೇಬೇಕು. ಇದನ್ನ ಕಾರೆಹಳ್ಳಿ ಸ್ಟೇಷನ್ ಅಂತ ಹೇಳ್ತಾರೆ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಪೊಲೀಸ್ ಸ್ಟೇಷನ್ನು ಇದೆ, ಹಂಗಾಗಿ ಸ್ಟೇಷನ್ ಅಂತ ಹೇಳ್ತಾರೋ ಅಥವಾ ಬಸ್ ಎಲ್ಲ ಬಂದು ಒಂದ್ ಕಡೆ ಇಲ್ಲಿ ಒಂದು ಜಂಕ್ಷನ್ ಪಾಯಿಂಟ್ ಇರೋ ತರ ಸ್ಟೇಷನ್ ಅಂತಾರೋ, ಅದಕ್ಕೋಸ್ಕರ ನನಗೆ ಗೊತ್ತಿಲ್ಲ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ ಕಾರೆಹಳ್ಳಿ ಊರೊಳಗಡೆ ಹೋಗೋದು. ಲಾಸ್ಟ್ ಟೈಮ್ ಒಂದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ ಕಾರೆಹಳ್ಳಿ ಸ್ಟೇಷನ್ ಬಗ್ಗೆ. ಯಾಕೆಂದ್ರೆ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಎಲ್ಲಾದ್ರೂ ಬಸ್ಸಿಗೆ ಹೋಗ್ಬೇಕು ಅಥವಾ ಕಾಲೇಜಿಂದ ಬರಬೇಕು ಅಂದ್ರೆ ನಾವು ಇಲ್ಲಿಗೆ ಬರಬೇಕಾಗಿತ್ತು. ಇಲ್ಲಿಂದ ಮತ್ತೆ ನಮ್ಮೂರಿಗೆ ನಾವು ಸೈಕಲ್ ತಗೊಂಡು ಹೋಗ್ತಾ ಇದ್ವಿ. ಹಂಗಾಗಿ ಆ ಮೆಮೊರಿಗೋಸ್ಕರ ಒಂದು ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೆ. ಬಟ್ ಈ ವಿಡಿಯೋದಲ್ಲಿ ಕಾರೆಹಳ್ಳಿ ಸ್ಟೇಷನ್ ಜೊತೆಗೆ ಕಾರೆಹಳ್ಳಿ ಊರ್ದು ಸ್ವಲ್ಪ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕೆಲವೊಂದು ಬೀದಿಗಳಲ್ಲಿ ಸುತ್ತಾಡೋಣ. ಯಾಕೆಂದ್ರೆ ಚಿಕ್ಕವರಿದ್ದಾಗ ನಾವು ಬರ್ತಾ ಇದ್ವಿ. ಇವಾಗ ಏನಾಗುತ್ತೆ ಅಂದ್ರೆ ಹಬ್ಬಗಳು ಆದಾಗ ಅಕ್ಕಪಕ್ಕದ ಊರಲ್ಲಿ ಯಾರಾದ್ರೂ ಒಬ್ರು ನಮ್ಗೆ ಪರಿಚಯದವ್ರು ಇರ್ತಾರೆ ಅಥವಾ ರಿಲೇಟಿವ್ಸ್ ಇದ್ದೇ ಇರ್ತಾರೆ. ಹಳ್ಳಿಯವ್ರಿಗೆ ಗೊತ್ತಿರುತ್ತೆ, ಮಾವ ಬಾಮೈದ ಅಣ್ಣ ತಮ್ಮ ಈ ತರ ಸಂಬಂಧಗಳು ಜಾಸ್ತಿ ಹಳ್ಳಿಯಲ್ಲಿ. ಆ ತರ ಇರುವಾಗ ನಮಗೆ ಇಲ್ಲಿ ಯಾವಾಗಾದ್ರೂ ಹಬ್ಬ ಆದಾಗ ನಮ್ಗೆ ಹೇಳ್ತಾ ಇದ್ರು. ಅವಾಗ ನಾವು ಚಿಕ್ಕವರಿದ್ದಾಗ ಬರ್ತಾ ಇದ್ವಿ. ಅದಾದ್ಮೇಲೆ ನಾವು ಬೆಂಗಳೂರು ಸೇರ್ಕೊಂಡ್ಮೇಲೆ ನಾವು ಬಂದೇ ಇಲ್ಲ. ಹಂಗಾಗಿ ಕಾರಲ್ಲಿ ಊರೊಳಗಡೆ ಹೋಗೇ ಇಲ್ಲ. ಎಷ್ಟು ಬದಲಾವಣೆ ಆಗಿದೆ ಅಂತನೂ ನಮಗೆ ಗೊತ್ತಿಲ್ಲ. ಹಂಗಾಗಿ ನೋಡೋಣ, ಈಗ ನನ್ನ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ, ಈ ತರ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಆದ್ರೂ ನಾವು ಹೋಗೋಕ್ಕೆ ಅವಕಾಶ ಸಿಕ್ತು ಅನ್ನೋದು ನನ್ನ ಕುತೂಹಲ. ನೋಡಿ, ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ದೇವಸ್ಥಾನ ಇದೆ. ಇದು ದಂಡಿ ಮಾರಮ್ಮನ ದೇವಸ್ಥಾನ. ಇದು ಮೂಲ ವಿಗ್ರಹ ಇರುವಂತ ದೇವಸ್ಥಾನ. ಇನ್ನ ಮೆರಿಯ ದೇವರು ಅಂತ ಇರುತ್ತೆ, ಅಂದ್ರೆ ಒತ್ಕೊಂಡು ಅಡ್ಡೆ ಮೇಲೆ ಒತ್ಕೊಂಡು ಹೋಗೋ ದೇವರು ಅಲ್ಲಿ ಊರೊಳಗಡೆ ಇದೆ, ಆ ದೇವಸ್ಥಾನ. ಇದು ಕಾರೆಹಳ್ಳಿ ಊರು. ಇದು ಕೂಡ ತುಂಬಾ ದೊಡ್ಡ ಊರು. ಇಲ್ಲಿಂದ ಲೆಫ್ಟ್ಗೆ ಹೋದ್ರೆ ಒಂದು ಬೀದಿ ಸಿಗುತ್ತೆ. ಆ ಬೀದಿಯಲ್ಲಿ ಹೋಗಿ ಒಂದು ರೈಡ್ ಮಾಡ್ಕೊಂಡು ಬರೋಣ. ಇಲ್ಲಿನೂ ನನಗೆ ಕಾಲೇಜ್ ಫ್ರೆಂಡ್ಸ್ ಇದ್ರು. ಇವಾಗ ಯಾರು ಅಷ್ಟೊಂದು ಕಾಂಟ್ಯಾಕ್ಟ್ ಇಲ್ಲ. ಯಾಕೆಂದ್ರೆ ನಾವು ಇಲ್ಲಿಂದಾನೇ ಹೋಗ್ತಾ ಇದ್ದಿದ್ದಲ್ಲ, ಬಸ್ಸಲ್ಲಿ ಹೋಗ್ಬೇಕಾದ್ರೆ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಅದಾದ್ಮೇಲೆ ಈಗ ಯಾರು ನಮ್ಗೆ ಕಾಂಟ್ಯಾಕ್ಟ್ ಇಲ್ಲ. ಇದು ಕಾರೆಹಳ್ಳಿ ಊರು. ನಾವು ಗ್ಯಾಸ್ ತಗೊಂಡು ಹೋಗೋಕ್ಕೆ ಇಲ್ಲೇನೆ ಬರೋದು. ಇಲ್ಲಿಂದ ಲೆಫ್ಟ್ ಒಂದು ರೋಡ್ ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆ ಅಂತ ನೋಡೋಣ. ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ, ಯಾರಪ್ಪ ಹಾಕೊಂಡು ಹಿಂಗೆ ಓಡಾಡ್ತಾವ್ರೆ ಅಂತ. ಇದೇ ಲಾಸ್ಟ್ ಅನ್ಸುತ್ತೆ, ಇದೇ ಲಾಸ್ಟ್. ಸ್ಕೂಲ್ ಇರಂಗಿದೆ, ಗೌರ್ಮೆಂಟ್ ಸ್ಕೂಲು. ಇದು ಗೌರ್ಮೆಂಟ್ ಸ್ಕೂಲ್ ಅಲ್ಲೇ ಇತ್ತು. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗಲೇ ಗೌರ್ಮೆಂಟ್ ಸ್ಕೂಲ್ ಅಲ್ಲಿತ್ತು. ನೋಡಿ, ಹಳ್ಳಿ ಕಡೆ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅವರೇ ಮಾಡ್ಕೋತಾರೆ. ಅವ್ರಿಗೆ ಯಾರು ಕೆಲಸದವರೇ ಬೇಕಾಗಿಲ್ಲ. ಎಲ್ಲ ಸಣ್ಣ ಪುಟ್ಟ ಕೆಲಸ ಅವ್ರವರೇ ಮಾಡ್ಕೊಂಡ್ಬಿಡ್ತಾರೆ. ನಾವು ಒಂದು ಪ್ಲಂಬರ್ಗೆ ಒಂದು ಪೈಪ್ ಹಾಕಕ್ಕೆ ಒಂದು ನಟ್ ತಿರುವಾಗೂ ಸಿಟಿಯಲ್ಲಿ ಪ್ಲಂಬರ್ ಅಂತ ಕರಿತೀವಿ. ಅವ್ರನ್ನ ಹುಡುಕೊಂಡು ಕರ್ಕೊಂಡ್ಬರ್ಬೇಕು. ನಮ್ಮ ಹಳ್ಳಿಲಿ ಹಂಗಲ್ಲ, ಯಾರನ್ನೂ ಕರೆಯಲ್ಲ. ಮನೆ ಕಟ್ಟಕ್ಕೆ ಮಾತ್ರ ಕರೀತಾರೆ. ಆ ಮನೇಲಿ ಏನಾದರೂ ಸಣ್ಣ ಪುಟ್ಟದು ಪ್ಯಾಚ್ ಹಾಕೋದು, ಅದು ಮಾಡೋದು ಇದು ಮಾಡೋದು ಅಂದರೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಅವ್ರವರೇ ಮಾಡ್ಕೊಂಡ್ಬಿಡ್ತಾರೆ. ಇದು ಕಾರೆಹಳ್ಳಿ ಊರು, ದೊಡ್ಡ ಊರು. ಇನ್ನೊಂದು ಬೀದಿಯಲ್ಲಿ ಹೋಗ್ಬೋದಾ ನೋಡೋಣ. ಈ ಬೀದಿಯಲ್ಲಿ ಹೋಗುತ್ತಾ ಬೈಕು ಹೋಗುತ್ತೆ. ನೋಡಿ, ಹಳೆ ಮನೆಗಳು, ಹಂಚಿನ ಮನೆಗಳು, ಇದನ್ನೆಲ್ಲ ನೋಡ್ಬೋದು ನಾವು. ಎಲ್ಲಿ ಬಂದ್ರೆ, ಹಳ್ಳಿಗೆ ಬಂದ್ರೆ. ಎಲ್ಲ ಅಂದ್ರೆ ಅದು ಇಲ್ಲ. ಇದೇ ಬೀದಿ ಲಾಸ್ಟ್ ಅನ್ಸುತ್ತೆ. ನಾನು ಬಂದಿದ್ದೆ. ಮತ್ತೆ ಸುತ್ತಾಕೊಂಡು ಹೋಗೋಣ. ಸುತ್ತಿತ್ತಲ್ಲೇ ಸುತ್ತಾ ಇದ್ದೀನಿ. ಗೊತ್ತಿಲ್ವಲ್ಲ, ರೋಡ್ ಗೊತ್ತಿದ್ರೆ ಓಡಾಡ್ಬೋದು. ಇದೇ ಊರವರಾದ್ರೆ ಓಡಾಡ್ಬೋದು. ನನಗೆ ಗೊತ್ತಿಲ್ಲ, ಎಲ್ಲೆಲ್ಲಿ ಕನೆಕ್ಟ್ ಆಗುತ್ತೆ ಅಲ್ಲಲ್ಲಿ ಸುತ್ತಾ ಇದ್ದೀನಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಊರಿನ ಮನೆಗಳನ್ನ ಕ್ಯಾಪ್ಚರ್ ಮಾಡ್ಬೋದು. ಯಾರೆಲ್ಲ ನೋಡ್ತಾ ಇದ್ದೀರಾ, ನಿಮ್ಮ ಮನೆ ಏನಾದರೂ ನನ್ನ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮನೆ ವಿಡಿಯೋ ಕವರ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಿಮ್ಮೂರು ವಿಡಿಯೋ ಇದು
ಶೇರ್ ಮಾಡಿ. ನಮ್ಮ ಹಳ್ಳಿ ಸೌಂದರ್ಯ, ನಮ್ಮ ಹಳ್ಳಿಲಿರುವಂಥ ವಾತಾವರಣ, ನಮ್ಮ ಹಳ್ಳಿಲಿ ಸಿಗೋವಂಥ ಖುಷಿ ಇದೆಲ್ಲ ಗೊತ್ತಾಗಲಿ ಎಲ್ಲರಿಗೂ. ಇಲ್ಲೊಂದು ರೋಡ್ ಇದೆ, ಇದು ಆ್ಯಕ್ಚುಲಿ ದಂಡಿ ಮಾರಮ್ಮನ ನೆರೆಯ ದೇವಸ್ಥಾನದ ಇದು ದೇವಸ್ಥಾನ ನೋಡಿ. ದೇವಸ್ಥಾನ ಓಪನ್ ಇದೆ. ಇಲ್ಲೊಂದು ಬೀದಿ ಇದೆ ನೋಡಿ, ಬಸವಣ್ಣ. ಸ್ವಲ್ಪ ದೂರ ಹೋಗ್ಬಿಟ್ಟು ಬರೋಣ. ಇಲ್ಲಿ ಹೋಗೋಕ್ಕಾಗಲ್ಲ, ಸಾಕು ಇಷ್ಟೇ. ಇಲ್ಲೊಂದು ದೇವಸ್ಥಾನ ಇದೆ, ಪುಟ್ಟ ದೇವಸ್ಥಾನ. ಚಿಕ್ಕ ಚಿಕ್ಕ ಬೀದಿ ನೋಡಿ, ಚಿಕ್ಕ ಚಿಕ್ಕ ಬೀದಿ, ಅಲ್ಲಲ್ಲೇ ಮನೆಗಳು, ಕಲ್ಲಿನ ರೋಡು. ಇದೆಲ್ಲ ನಮ್ಮ ಹಳ್ಳಿ ಕಡೆ ಮಾತ್ರ ಸಿಗೋದು. ಈ ಊರಲ್ಲಿ ಯಾವಾಗನೇ ಹಬ್ಬ ಆದ್ರೂ ವರ್ಷಕ್ಕೊಂದ್ಸರಿ ಕಬಡ್ಡಿ ಆಯೋಜಿಸ್ತಾ ಇರ್ತಾರೆ. ಕಬಡ್ಡಿ, ವಾಲಿಬಾಲು ಅದೆಲ್ಲ ಸಖತ್ತಾಗಿ ಆಡ್ತಾರೆ ಈ ಊರಲ್ಲಿ. ಇನ್ನೂ ಅದನ್ನ ನಡೆಸ್ಕೊಂಡ್ ಬಂದಿದ್ದಾರೆ. ವರ್ಷಕ್ಕೊಂದ್ಸರಿ ಟೂರ್ನಮೆಂಟ್ ಆರ್ಗನೈಸ್ ಮಾಡ್ತಾರೆ. ಇದೆಲ್ಲ ಮಾಡ್ತಾ ಇರ್ತಾರೆ ಕಾರಹಳ್ಳಿಲಿ. ಇದೆಲ್ಲ ನಮಗೆ ಒಂದು ಸಣ್ಣ ಒಳ್ಳೆ ಮೆಮೊರಿ. ಇಲ್ಲಿ ಅಕ್ಕಿ ಕೊಡೋದು ನೋಡಿ, ಇದು ಡೈರಿ. ಕಾರಹಳ್ಳಿ ಆಲ್ಮೋಸ್ಟ್ ತುಂಬಾ ಜನ ಆ ತೋಟದ ಕಡೆ ಬಂದಿದ್ದಾರೆ. ಅಂದ್ರೆ ಊರೊಳಗಿಂದ ತೋಟದಲ್ಲಿ ಮನೆ ಕಟ್ಕೊಂಡು ನೋಡಿ, ಎಷ್ಟು ಒಳ್ಳೊಳ್ಳೆ ಮನೆಗಳು, ಎಷ್ಟು ತಂಪಾದ ವಾತಾವರಣ. ಮತ್ತೆ ಇನ್ಯಾಕೆ ಬರ್ತಾರೆ ಬೆಂಗಳೂರಿಗೆಲ್ಲ? ಯಾರು ಇಷ್ಟಪಡೋದೇ ಇಲ್ಲ. ಸುಮ್ಮನೆ ಬಂದ್ಬಿಟ್ಟು ಹೋಗ್ರಿ, ನಮ್ಮನ್ನು ನೋಡ್ಕೊಂಡು ಹೋಗಿ ಅಂದ್ರೂ ಯಾರು ಬರಲ್ಲ. ಯಾಕೆ ಹೇಳಿ? ಒಂದಿನ ಕೂಡ ಇದನ್ನ ಮಿಸ್ ಮಾಡ್ಕೊಂಡ್ರೆ ಅವ್ರಿಗೆ ಎಷ್ಟೋ ಮಿಸ್ ಮಾಡ್ಕೊಂಡಂಗೆ ಅವ್ರಿಗೆ ಫೀಲ್ ಆಗ್ಬಿಡುತ್ತೆ. ಒಂದಿನ ಅವ್ರ ಊರಲ್ಲಿಲ್ಲ ಅಂದ್ರೆ ಅವ್ರಿಗೆ ಇರೋಕ್ಕಾಗಲ್ಲ. ನಮ್ಮಪ್ಪನೇ ಕೇಳಿ, ಅವ್ರು ಬರೋದೇ ಇಲ್ಲ. ಎಷ್ಟೋ ದಿನ ಕರಿತೀವಿ, ಅವ್ರು ಬರೋದಿಲ್ಲ. ಬಂದ್ರೂ ಇಷ್ಟು ದಿನ ಆಯ್ತಾ, ಅಷ್ಟು ದಿನ ಆಯ್ತಾ, ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಹಳ್ಳಿ ಅಂದ್ರೆ ಅಷ್ಟು ಇಷ್ಟ. ಅವ್ರು ಅಲ್ಲೇ ಬೆಳೆದು ಹುಟ್ಟಿ ಬೆಳೆದು ಎಲ್ಲ ಇರೋದ್ರಿಂದ ಅವ್ರಿಗೆ ಸಿಟಿಯಲ್ಲಿ ಇಷ್ಟ ಆಗಲ್ಲ. ಇದಿಷ್ಟು ಕಾರಹಳ್ಳಿಯ ಸುತ್ತಮುತ್ತ ಸುತ್ತಾಡಿದಂಥ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಟಿ ಡೈರೀಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಳ್ಳಿ ವಿಡಿಯೋಗಳನ್ನ ನೋಡಿ, ನನ್ನ ಟ್ರಾವೆಲ್ ಬೈಕ್ ರೈಡ್ ವಿಡಿಯೋಗಳನ್ನ ನೀವು ನೋಡ್ಬೋದು. ಥ್ಯಾಂಕ್ ಯು.